ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ದಿನ ನಾನು ನಿಮಗೆ ಡಾಬಾ ಸ್ಟೈಲ್ನಲ್ಲಿ ಪನ್ನೀರ್ ಬಟರ್ ಮಸಾಲವನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರ್ಸೋಕೆ ಹೊರಟಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಡಾಬಾ ಸ್ಟೈಲ್ನಲ್ಲೇ ಇರುತ್ತೆ. ಸೊ ಒನ್ಸ್ ಇದನ್ನು ಟ್ರೈ ಮಾಡಿ. ಇದು ಪರೋಟಾಗೆ, ಕುಲ್ಚಾಗೆ, ಹಾಗೆ ರೋಟಿಗೆ ಎಲ್ಲದಕ್ಕೂ ಮಸ್ತ್ ಟೇಸ್ಟ್ ಇರುತ್ತೆ. ಸೇಮ್ ಡಾಬಾ ಸ್ಟೈಲ್ನಲ್ಲಿ ಹೇಗೆ ಪನ್ನೀರ್ ಬಟರ್ ಮಸಾಲವನ್ನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇದು ನಾನು 8 ಜನಕ್ಕಾಗೋಷ್ಟು ಮಾಡ್ತಿದ್ದೀನಿ. 8 ದೊಡ್ಡ ಈರುಳ್ಳಿಗಳು, 6 ಟೊಮೆಟೊ ಬೇಕಾಗುತ್ತೆ. ಈರುಳ್ಳಿಯನ್ನು ದೊಡ್ಡದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ದಪ್ಪನೆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ, ಅಂದರೆ ಒಂಚೂರು ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ, ಏಕೆಂತಂದರೆ ಆ ಈರುಳ್ಳಿ ಎಲ್ಲ ಫ್ರೈ ಆಗೋದಕ್ಕೆ ಬೇಕಾಗುತ್ತೆ. ಈಗ ನಾವು 8 ಈರುಳ್ಳಿಗಳನ್ನು ಈ ರೀತಿ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಸುಮ್ಮನೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಆ್ಯಡ್ ಮಾಡ್ತಿದ್ದೀನಿ. ಈಗ ಮೊದಲಿಗೆ ನಾವು ಇದಕ್ಕೆ 2 ಪಲಾವ್ ಎಲೆ, 8ರಿಂದ 10 ಮೆಣಸು ಕಾಳು, 4 ಲವಂಗ, 2 ಏಲಕ್ಕಿ, ಅರ್ಧ ಸ್ಪೂನು ಸೋಂಪು, ಹಾಗೆ 2 ಪೀಸು ಚಕ್ಕೆ, ಇದಿಷ್ಟನ್ನು ರೆಡಿ ಮಾಡಿಟ್ಕೊಂಡಿರೋಣ. ಈಗ ಎಣ್ಣೆ ಕಾದಿರುತ್ತೆ. ಆ ಕಾದಿರ್ತಕ್ಕಂಥ ಎಣ್ಣೆಗೆ ಇದಿಷ್ಟನ್ನು ಒಟ್ಟಿಗೆ ಹಾಕಿ ಅದು ಸ್ವಲ್ಪ ಫ್ರೈ ಆದ ನಂತರ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿಯನ್ನು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಅಂದರೆ ಇದು ಸ್ವಲ್ಪ ರೋಸ್ಟೆಡ್ ಥರ ಟರ್ನ್ ಆಗುತ್ತೆ ಮತ್ತು ಸ್ಮೆಲ್ ಕೂಡ ಸ್ಪ್ರೆಡ್ ಆಗುತ್ತೆ. ನೋಡಿ, ಈಗ ಅದು ಸ್ವಲ್ಪ ರೋಸ್ಟೆಡ್ ಥರ ಆಗಿದೆ. ಈಗ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿಯನ್ನು ಇದಕ್ಕೆ ಹಾಕ್ತಿದ್ದೀನಿ. ಇದು ನಾರ್ತ್ ಇಂಡಿಯನ್ ಆಗಿರೋದ್ರಿಂದ ಕರಿಬೇವು, ಹಿಂಗು ಏನೂ ಹಾಕೋದಿಲ್ಲ ಇದಕ್ಕೆ. ಸೊ ಈಗ ಇದರ ಜೊತೆಯಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ 25 ದಳ ಬೆಳ್ಳುಳ್ಳಿ ಬೇಕಾಗುತ್ತೆ, ಒಂದು 20 ಹಸಿಮೆಣ್ಸಿನ್ಕಾಯಿ. ಕೆಲವರು 10 ಹಾಕ್ಕೊಂಡ್ರು, ಇಲ್ಲ 15 ಆದರೂ ಹಾಕ್ಕೋಬೋದು. ಏಕೆಂತಂದರೆ ನಾನು 8 ಈರುಳ್ಳಿ ಹಾಕಿರೋದ್ರಿಂದ ಅದಕ್ಕಾಗಷ್ಟು ಖಾರವನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕಾಲು ಭಾಗ ಬೆಂದ ನಂತರ ಆ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯನ್ನು ಸಹ ಹಾಗೇ ಆ್ಯಡ್ ಮಾಡ್ಕೊಳ್ಳಿ. ಅದು ಫ್ರೈ ಆಗೋಷ್ಟೊತ್ತಿಗೆ ನಾನು ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಇಂಚ್ ಆಗೋಷ್ಟು ಶುಂಠಿಯನ್ನು ಪೀಸ್ ಮಾಡಿಟ್ಕೊಂಡಿದ್ದೀನಿ. ಆ ಶುಂಠಿಯನ್ನು ಇವಾಗ ಆ್ಯಡ್ ಮಾಡಿದ್ದೀನಿ. ಶುಂಠಿಯನ್ನು ಸಹ ಹಾಕಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತೀರಿ. ಈಗ ಇದನ್ನೇನು ಅರ್ಧ ಭಾಗ ಬೆಂದಿದೆ ಅನ್ನೋ ಟೈಮ್ನಲ್ಲಿ ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಟೊಮೆಟೊನೂ ಅಷ್ಟೇ ದಪ್ಪ ಸೈಜೇ ಇರಲಿ, ಯಾಕೆಂತಂದರೆ ಅದು ಫ್ರೈ ಆದಾಗ ನಮಗೇನು ಸೈಜ್ನ ಅವಶ್ಯಕತೆ ಅಲ್ಲಿ ಬೇಕಾಗೋದಿಲ್ಲ. ಸೊ ಜಸ್ಟ್ ಫ್ರೈ ಮಾಡ್ಕೊಳ್ಳೋದಕ್ಕೆ. ಈಗ ಟೊಮೆಟೊವನ್ನು ಸಹ ಆ್ಯಡ್ ಮಾಡಿದ್ದೀನಿ. ಇಲ್ಲೇ ಮೇನ್ಲಿ ನಮಗಿರ್ತಕ್ಕಂಥ ಸೀಕ್ರೆಟ್, ನಾವು ಟೊಮೆಟೊ ಪ್ಯೂರಿಯನ್ನು ಮಾಡ್ಕೊಳ್ತೀವಿ, ತುಂಬ ರಿಸ್ಕ್ ಪಡ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ತುಂಬಾ ಈಸಿಯಾಗಿ 1 ಅವರ್ಗೆ ಗ್ರೇವಿ ಪ್ರಿಪೇರ್ ಆಗಿಬಿಡುತ್ತೆ. ದಪ್ಪ ಬಾಣಲೆ ಯಾಕೆ ತೊಗೊಳ್ಳಿ ಅಂತ ಹೇಳಿದೆ ಅಂದರೆ ಉರಿ ಚೆನ್ನಾಗಿ ತಾಗುತ್ತೆ. ಈಗ ನಾನು 50 ಗ್ರಾಮ್ ಆಗೋಷ್ಟು ಗೋಡಂಬಿ, 2 ಸ್ಪೂನ್ ಗಸಗಸೆ, ಒಂದು 10 ಬಾದಾಮಿಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಕೂಡ ಎಲ್ಲ ಒಂದು ಅರ್ಧ ಭಾಗ ಚೆನ್ನಾಗಿ ಬೆಂದ ನಂತರ ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಒಟ್ಟಾರೆಯಾಗಿ ಈಗ ಇದು ಫ್ರೈ ಮಾಡೋದು ಎಷ್ಟೊತ್ತಾಗಬೇಕಂದ್ರೆ ಇದು ಒಂದೇ ನಮಗೆ ಲೇಟ್ ಆಗೋದು. ಈ ಫ್ರೈ ಮಾಡೋದ್ರಲ್ಲೇ ರುಚಿ ಚೆನ್ನಾಗಿ ಕೊಡೋದು. ಮಿನಿಮಮ್ ಏನಿಲ್ಲ ಅಂತಂದರೂ ಇದನ್ನು ಒಂದು ಅರ್ಧದಿಂದ 3/4 ಗಂಟೆಗಳ ಕಾಲ ಫ್ರೈ ಮಾಡಬೇಕಾಗುತ್ತೆ. ಇದರಲ್ಲೇ ನಾವು ಹಸಿ ಫ್ಲೇವರ್ನ ಹೋಗಿಸ್ಬಿಟ್ಟಾಗ ಗ್ರೇವಿಯ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನು ತಿರುಗಿಸಿ ಕೈ ಬಿಡ್ತಿರ್ತೀನಿ ಆಗಾಗ. ಅಷ್ಟೊತ್ತಿಗೆ ನಾನೇನು ಮಾಡ್ತಿದ್ದೀನಿ ಅಂದರೆ ಪನ್ನೀರನ್ನು 2 ಪ್ಯಾಕೆಟ್ ತಂದಿದ್ದೀನಿ. ಅಂದರೆ ನಾವು 8 ಮೆಂಬರ್ಸ್ ಇರೋದ್ರಿಂದ ಓನ್ಲಿ ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ 200 ಗ್ರಾಮ್ಸ್ದು 2 ಪ್ಯಾಕೆಟ್ಸ್ ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ನೀರಿನಲ್ಲಿ ವಾಶ್ ಮಾಡಿಕೊಂಡು ಈ ಥರ ಸ್ಮಾಲ್ ಕ್ಯೂಬ್ಸ್ ಮಾಡಿಕೊಂಡು ಮತ್ತೆ ನೀರಿಗೆ ಹಾಕಿ. ಯಾಕೆ ಅಂತಂದರೆ
ಕಚ್ಚೋದಿಲ್ಲ. ಪನ್ನೀರನ್ನು ಫ್ರೈ ಮಾಡೋ ಟೈಮಲ್ಲಿ 1% ಕೂಡ ಕಚ್ಚೋದಿಲ್ಲ. ನೋಡಿ, ಈ ಕ್ಯೂಬ್ಸನ್ನು ಕೂಡ ನಾನು ನೀರಿಗೆ ಹಾಕ್ತಾಯಿದ್ದೀನಿ. ನೀರಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಅದು ಎಲ್ಲ ತೇಲ್ಕೊಂಡಿರ್ತಕ್ಕಂಥ ನೀರನ್ನು ಬಗ್ಗಿಸ್ಬಿಡಿ. ಪನ್ನೀರನ್ನು ತೆಗೆದು ಸೆಪ್ರೇಟಾಗಿ ಇಟ್ಕೊಳ್ಳಿ. ಈಗ ನೀರನ್ನು ನಾನು ಏನು ಮಾಡ್ತಿದ್ದೀನಿ, ಬಗ್ಗಿಸ್ತಿದ್ದೀನಿ. ಈಗ ಆ ಪನ್ನೀರ್ಗೆ ನಾವೇನೇನು ಮಾಡಬೇಕಂದ್ರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಂದರೆ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ, 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿರಿ. ಕೈನಲ್ಲಿ ತಿರುಗಿಸ್ಬೇಡಿ. ಬಾಣಲೆಯನ್ನು ಈ ರೀತಿ ಶೇಕ್ ಮಾಡಿದಾಗ ಅದು ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿ. ಅಷ್ಟು ಪನ್ನೀರ್ಗೂ ನಾನು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, MTR ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತೀನಿ. ಯಾವತ್ತೂ ಮನೆ ಒಣಮೆಣ್ಸಿನ್ಕಾಯಿ ಪುಡಿಯನ್ನು ಯೂಸ್ ಮಾಡಬೇಡಿ, ಗ್ರೇವಿಗಳಿಗೆ ಆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈಗ ಇದು ಒಂದು 10 ಮಿನಿಟ್ಸ್ ನೆನೆಯಲಿ. ಅಷ್ಟೊತ್ತಿಗೆ ನಾವು ಇದನ್ನು ತಿರುಗಿಸ್ಕೊಡೋಣ. ಈಗ ಅದು ಕೂಡ ರೆಡಿ ಇದೆ, ಹಾಗೆ ಈ ಗ್ರೇವಿದು ಕೂಡ ರೆಡಿ ಆಗ್ತಿದೆ. ಅಷ್ಟೊತ್ತಿಗೆ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ, ಒಗ್ಗರಣೆಗೆ 2 ಈರುಳ್ಳಿಗಳನ್ನು ತುಂಬಾ ಸಣ್ಣದಾಗಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಈಗ ನೋಡಿ, ಅದು ಗ್ರೇವಿದು ರೆಡಿ ಇದೆ. ಸೊ ನಾನು ಅದನ್ನು ಸ್ವಲ್ಪ ಹೊತ್ತು ತೆಗೆದುಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಹಾಕಿಬಿಟ್ಟಿದ್ದೀನಿ. ಈಗ ಇದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಪನ್ನೀರ್ ಮಿಕ್ಸ್ ಮಾಡ್ಕೊಂಡಿದ್ನಲ್ವ, ಅದನ್ನು ಫ್ರೈ ಮಾಡಿ. ಉರಿ ಜೋರಾಗಿಡಿ, ಏಕೆ ಅಂತಂದರೆ ಸಣ್ಣ ಉರಿಯಲ್ಲಿ ಪನ್ನೀರ್ ಬೇಗ ಫ್ರೈ ಆಗೋದಿಲ್ಲ. ನೋಡಿ, ಈಗ 1% ಕೂಡ ಕಚ್ಚುತ್ತಿಲ್ಲ. ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಕಚ್ಚುತ್ತೆ ಪನ್ನೀರು ಬಾಣಲಿಗೆ ಅಂತ. ಯಾಕೆ ಅಂತಂದರೆ ಅದು ವಾಶ್ ಮಾಡಬೇಕು. ವಾಶ್ ಮಾಡಿದಾಗ ಅದು 1% ಕೂಡ ಕಚ್ಚೋದಿಲ್ಲ ಮತ್ತು ಪರ್ಫೆಕ್ಟಾಗಿ ಫ್ರೈ ಆಗುತ್ತೆ. ಉರಿ ಇಟ್ಟು ತುಂಬ ರಬ್ಬರ್ ಥರ ಫ್ರೈ ಮಾಡ್ಕೋಬೇಡಿ, ಜಸ್ಟ್ ಅದರ ಔಟ್ ಲೇಯರ್ ಮಾತ್ರ ಸ್ವಲ್ಪ ತಿಕ್ಕಾಗೋ ಥರ ಫ್ರೈ ಮಾಡಿಕೊಂಡು ಅದನ್ನು ಮತ್ತೆ ಆ ಬಾಣಲೆಗೆ ತೆಗೆದು ಪಕ್ಕಕ್ಕೆ ಇಟ್ಬಿಡಿ. ಈಗ ನೋಡಿ, ನಾನು ಒಂದು 5 ಮಿನಿಟ್ಸ್ ಫ್ರೈ ಮಾಡಿದೆ ಅಷ್ಟೇ, ಮೀಡಿಯಮ್ ಉರಿಯಲ್ಲಿ. ಈಗ ಅದು ಫ್ರೈ ಆಗಿದೆ. ನಾನು ಒಂದು ಬಾಣಲೆಗೆ ಕೂಡ ತೆಗೆದು ಪಕ್ಕಕ್ಕೆ ಇಡ್ತಿದ್ದೀನಿ. ಈಗ ನಾವೇನು ಮಾಡಬೇಕಂತಂದರೆ, ಆ ಎಣ್ಣೆ ಹಾಗೆ ಇರುತ್ತಲ್ಲ ಪನ್ನೀರ್ ಫ್ರೈ ಮಾಡಿರ್ತಕ್ಕಂಥದ್ದು, ಅದಕ್ಕೇ ನಾನು 2 ಸಣ್ಣ ಈರುಳ್ಳಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಫುಲ್ಲು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ಗ್ರೇವಿಯಲ್ಲಿ ಈರುಳ್ಳಿ ಸಿಗಬಾರ್ದು ಆ್ಯಕ್ಚುಲಾಗಿ. ಸೊ ಇದನ್ನು ಈಗ ಇಲ್ಲಿ ಒಗ್ಗರಣೆಗೆ ಹಾಕ್ಕೋತಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಡೀಪ್ ರೋಸ್ಟ್ ಆಗಲಿ. ಒಂದು 5 to 8 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲವೂ ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂಗೆ ನಾವೇನೇನು ರೆಡಿ ಮಾಡಿಟ್ಕೊಂಡಿರ್ಬೇಕಂದ್ರೆ, ಒಂದು ಕಡೆ ಪನ್ನೀರು ರೋಸ್ಟ್ ಆಗಿರತಕ್ಕಂಥದ್ದು, ಹಾಗೆ ಗ್ರೇವಿಯ ಪೇಸ್ಟ್. ನಾನು ಇದಕ್ಕೆ ಆಗಲೇ ಸಾಲ್ಟ್ ಆ್ಯಡ್ ಮಾಡಿರಲಿಲ್ಲ, ಸೊ ಈಗ ಸಾಲ್ಟನ್ನು ಆ್ಯಡ್ ಮಾಡ್ತಿದ್ದೀನಿ. ನೀವು ಮುಂಚೆನೇ ಸಾಲ್ಟ್ ಆ್ಯಡ್ ಮಾಡಿದ್ರೂ ಸಮಸ್ಯೆ ಇಲ್ಲ. ಸಾಲ್ಟ್ ಕೂಡ ಆ್ಯಡ್ ಮಾಡಿ ಜಸ್ಟ್ ಹಿಂಗೆ ಬಾಣಲೆಯನ್ನು ಈಗ ಪೇಸ್ಟ್ ಕೂಡ ತಿಕ್ಕಾಗಿ ರೆಡಿಯಾಗಿದೆ. ಅಷ್ಟೊತ್ತಿಗೆ ಈ ಕಡೆ ಈರುಳ್ಳಿ ಕೂಡ ಫ್ರೈ ಆಗ್ತಾ ಇರುತ್ತೆ. ಈಗ ನಾವೇನು ಮಾಡಬೇಕಂತಂದರೆ, ಆ ಈರುಳ್ಳಿಗೆ 2 ಟೇಬಲ್ ಸ್ಪೂನ್ MTR ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಗರಂ ಮಸಾಲ, 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನ ರೆಡಿ ಮಾಡಿಟ್ಕೊಂಡಿರಬೇಕು. ನೋಡಿ, ಈಗ ಇದು ಡೀಪ್ ಫ್ರೈ ಆದಾಗ ಆ 3 ಸಹ ಆ್ಯಡ್ ಮಾಡಿ. ಹಾಗೆ ಅದ್ರ ಜೊತೆಯಲ್ಲೇ ಸ್ವಲ್ಪ ಅರಿಶಿಣ, ಅಂದರೆ ಇದ್ರ ಫ್ಲೇವರ್ಸೇ ತುಂಬ ಚೆನ್ನಾಗಿ ಕೊಡ್ತಕ್ಕಂಥದ್ದು. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣವನ್ನು ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಉಪ್ಪು ಅಷ್ಟೆ, ಉಪ್ಪು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ನೋಡಿ, ಈಗ ಇದು ಮೀಡಿಯಮ್ ಉರಿಯಲ್ಲೇ ಫ್ರೈ ಆಗಲಿ. ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಒಂದು 5 ಮಿನಿಟ್ಸ್ ಬಿಸಿ ಮಾಡಿ. ಈಗ ಆ ಗ್ರೇವಿಯನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ ಪೇಸ್ಟನ್ನು, ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ಇದು 2 ಟೈಮ್ ರುಬ್ಕೊಂಡಿದ್ದೀನಿ, ಯಾಕೆಂದರೆ ಜಾಸ್ತಿ ಇತ್ತಲ್ವ.
ಫಸ್ಟ್ ಒಂದು ಜಾರಲ್ಲಿ ರುಬ್ಬಿ ಮತ್ತೆ ಇನ್ನೊಂದು ಜಾರಲ್ಲಿ ರುಬ್ಬಿದ್ದೀನಿ. ಇದಕ್ಕೆ ನಾವು ನೀರು ಜಾಸ್ತಿನೇ ಹಾಕಬೇಕಾಗುತ್ತೆ. ಯಾಕೆಂತಂದರೆ ಗೋಡಂಬಿ ಬಾದಾಮಿ ಎಲ್ಲ ತಿಕ್ನೆಸ್ ಕಂಟೆಂಟ್ ಕೊಡೋದ್ರಿಂದ ನೀರು ತುಂಬಾ ಹಿಡಿಯುತ್ತೆ. ನಾನು 3/4 ಬಾಣಲೆ ಆಗೋಷ್ಟು ನೀರನ್ನು ಮುಂಚೆನೇ ಆ್ಯಡ್ ಮಾಡಿಬಿಡ್ತೀನಿ. ಯಾಕೆಂತಂದರೆ ನಮಗೆ ಪರ್ಫೆಕ್ಟ್ ಗೊತ್ತಿರುತ್ತೆ. ನಾನಲ್ಲಿ ಹೋಲ್ಸ್ ಕಾಣ್ತಿದೆ ಅಲ್ಲ ಬಾಣಲಿದು, ಅಲ್ಲಿವರೆಗೂ ನೀರನ್ನು ಆ್ಯಡ್ ಮಾಡಿಬಿಡ್ತೀನಿ ಮುಂಚೆನೇ. ಆ್ಯಡ್ ಮಾಡಿದ್ದಾದಮೇಲೆ ಚೆನ್ನಾಗಿ ತಿರುಗಿಸ್ಕೊಡಿ ತಳದಿಂದ. ಅದು ನೀಟಾಗಿ ಮಿಶ್ರಣ ಆಗಲಿ, ಪೇಸ್ಟು ಮತ್ತು ಆನಿಯನ್ ಹಾಕಿ ನಾವು ಪೌಡರ್ಸ್ ಎಲ್ಲ ಹಾಕಿದ್ದೀವಲ್ವ, ಅದೆಲ್ಲವೂ ಚೆನ್ನಾಗಿ ಮಿಶ್ರಣ ಆಗಲಿ. ಈಗ ಮಿಶ್ರಣ ಆಗಿದೆ, ಮತ್ತಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳ್ತಿದ್ದೀನಲ್ವ ಅಂದಾಜು, ಈ ಬಾಣಲೆಯ ಆ ಹೋಲ್ಸ್ ಕಾಣ್ತಿದ್ದಲ್ಲ ಅಲ್ಲಿವರೆಗೂ, ಅಂದರೆ ತುಂಬಕ್ಕೂ ನೀರನ್ನು ಆ್ಯಡ್ ಮಾಡ್ತೀನಿ. ಈಗ ಇದು ಗ್ರೇವಿ ಒಂದು ಹಂತಕ್ಕೆ ಬಂದಿದೆ. ನೀರು ಆ್ಯಡ್ ಮಾಡಿದಾಗ ತೆಳುವು ಅಂತ ನಮಗೆ ಫೀಲ್ ಆಗುತ್ತೆ, ಬಟ್ ನೀವೇನು ತಲೆ ಕೆಡಿಸ್ಕೋಬೇಡಿ, ಅದು ಒಂದು ಥಿಕ್ನೆಸ್ ಅದಷ್ಟೇ ಬರುತ್ತೆ. ಈಗ ನಾವು ಇದಕ್ಕೆ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ತಿದ್ದೀನಿ. ಯಾಕೆಂತಂದರೆ ಇದು ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ಇದಕ್ಕೆ ಮೇಯ್ನಾಗಿ ಫ್ರೆಶ್ ಕ್ರೀಮ್ ಬೇಕಾಗುತ್ತೆ. ಸೊ ನಾನು ಫ್ರೆಶ್ ಕ್ರೀಮನ್ನು ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿರ್ತೀನಿ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ಉರಿಯನ್ನು ಚೆನ್ನಾಗಿ ಇಡಿ, ಕುದೀಲಿ, ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪನ್ನೀರ್ ಜೊತೆಯಲ್ಲಿ ನೀವು ಬೇಕಂತಂದರೆ ಗೋಡಂಬಿ ಅಥವಾ ಏನಾದ್ರು ವೆಜಿಟೇಬಲ್ಸ್ ಇಷ್ಟ ಆದರೆ ವೆಜಿಟೇಬಲ್ಸ್, ಕ್ಯಾರೆಟು ಮತ್ತು ಆಲೂಗಡ್ಡೆ, ಹುರುಳಿಕಾಯಿ ಇಷ್ಟ ಆದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು. ಲಾಸ್ಟ್ನಲ್ಲಿ ನಾವೇನು ಆ್ಯಡ್ ಮಾಡಬೇಕಾಗುತ್ತೆ ಅಂದರೆ 1 ಹಿಡಿ ಆಗೋಷ್ಟು ಕಸೂರಿ ಮೆಥಿ ಅಂತ ಸಿಗುತ್ತೆ, ಅದನ್ನು ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ. ಹಾಗೆ ಎಲೆ ಹಾಕೋದಕ್ಕೆ ಹೋಗಬೇಡಿ. ನೋಡಿ ನಾನೀಗ ನೋಡಿಸ್ತಿದ್ದೀನಿ, ಇದು 1 ಒಳ ಹಿಡಿ, ಅಂದರೆ ಜಾಸ್ತಿ ದಪ್ಪ ಹಿಡಿಯಲ್ಲ, ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎತ್ಕೊಂಡು ಅದನ್ನು ನುಣುಪಾಗಿ ಪುಡಿ ಮಾಡಿ ಇದಕ್ಕೆ ಆ್ಯಡ್ ಮಾಡಿ. ಅದರ ಫ್ಲೇವರ್ ಸೇಮ್ ಹೋಟೆಲ್ ಮತ್ತು ಡಾಬಾ ಸ್ಟೈಲ್ನಲ್ಲೇ ಕೊಡೋದು. ಈಗ ಇದು ಆ್ಯಡ್ ಮಾಡಿ ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಕುದಿಯೋದಕ್ಕೆ ಬಿಡಿ. ಮೀಡಿಯಮ್ ಉರಿನಲ್ಲೇ ಕುದೀಲಿ. ಏಕೆ ಅಂತಂದರೆ ಆ ಕಸೂರಿ ಮೇಥಿಯಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ ಹೋಗಬೇಕು, ಅದರ ಫ್ಲೇವರು ಚೇಂಜ್ ಆಗಬೇಕಾಗುತ್ತೆ. ಈಗ ನಾವೇನು ಆ್ಯಡ್ ಮಾಡಬೇಕಾಗುತ್ತೆ ಅಂದರೆ, ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಪನ್ನೀರ್ ಪೀಸಸ್ಸು, ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಒಟ್ಟಾರೆಯಾಗಿ ರುಚಿಯಾಗಿರ್ತಕ್ಕಂತಹ ಪನ್ನೀರ್ ಬಟರ್ ಮಸಾಲ ಇನ್ನೇನು ರೆಡಿ ಆಗ್ತಾ ಬಂದಿದೆ. ಈ ರೀತಿ ಚೆನ್ನಾಗಿ ಕುದಿಯೋ ಅಂಥ ಟೈಮ್ನಲ್ಲಿ ಲಾಸ್ಟಿಗೆ ನಾವೇನು ಮಾಡಬೇಕು, ಇನ್ನೂ 1 ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ತಿಂತೀವಿ ಅನ್ನೋರು ನೋಡಿಕೊಂಡು ಟೇಸ್ಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಪರ್ಫೆಕ್ಟಾಗೇ ಇರಬೇಕು ಅಂದವರು ಒಂದು ಅಂದಾಜಿನ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ತೆಳುವು ಅಂತ ಫೀಲ್ ಆಗ್ತಿದೆ, ಬಟ್ ಅದು ಚೆನ್ನಾಗಿ ಕುದಿದು ಆರೋ ಟೈಮ್ನಲ್ಲಿ, ಇನ್ನೇನು ಇಳಿಸೋ ಟೈಮ್ನಲ್ಲಿ ನಾವು ಅದಕ್ಕೆ ಏನು ಮಾಡಬೇಕು, ಒಂದು 2 or 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿ. ಗ್ರೇವಿಗಳಿಗೆ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿದಾಗಲೇ ಅದರ ಫ್ಲೇವರು ಮತ್ತು ಟೇಸ್ಟ್ ಚೇಂಜ್ ಆಗುತ್ತೆ, ತುಂಬಾ ರುಚಿಯಾಗಿ ಇರುತ್ತೆ. ನೋಡಿ ಹೀಗೆ ಕುದೀತಾ ಅದು ತುಂಬ ತಿಕ್ಕಾಗಿ ಬಂದಿದೆ. ಸೊ ಈಗ ಒಟ್ಟಾರೆಯಾಗಿ ಪನ್ನೀರ್ ಬಟರ್ ಮಸಾಲ ಡಾಬಾ ಸ್ಟೈಲ್ನಲ್ಲೇ, ಖಂಡಿತ ನಾನು ಇದನ್ನು ಹೇಳೋದಲ್ಲ, ನೀವು ಟೇಸ್ಟ್ ಮಾಡಿದ್ರೇ ಇದರ ರುಚಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಮಗೆ ಏನು ಬೇಕಾಗುತ್ತೆ ಅಂದರೆ ಸೌತೆಕಾಯಿ, ಹಾಗೆ ಆನಿಯನ್ ಸ್ಲೈಸಸ್, ಹಾಗೆ ನಿಂಬೆಹಣ್ಣ ಪೀಸಸ್ ರೆಡಿ ಇದೆ. ಸೊ ನಮ್ಮನೇಲಿ ಪರೋಟ ಲೈಕ್ ಮಾಡಲ್ಲ ಅಂತ ಚಪಾತಿ ಕಲಿಸಿದ್ದೀನಿ, ಆ ಚಪಾತಿ ಹಿಟ್ಟು ಕೂಡ ರೆಡಿ ಇದೆ. ಒಟ್ಟಾರೆಯಾಗಿ ಡಾಬಾ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ, ಚಪಾತಿ ಹಿಟ್ಟು, ಎಲ್ಲ ವೆಜಿಟೇಬಲ್ ಸ್ಲೈಸಸ್ ರೆಡಿ ಇದೆ. ಇನ್ನೇನು ನಾವು ಇದನ್ನು ಸವಿಯೋದಕ್ಕೂ ಕೂಡ ರೆಡಿ ಇದ್ದೀವಿ. ಸೊ ನೀವು ಇದನ್ನು ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೂ
ತಿನ್ನಬೇಕು ಅಂತ ಬಾಯಲ್ಲಿ ನೀರು ಉರ್ತಿದೆ. ಸೊ ನನ್ನ ಮಗನು ವೇಟ್ ಮಾಡ್ತಿದ್ದಾನೆ. ನಾನು ಅವನಿಗೆ ಪರೋಟ ಪ್ಯಾಕೆಟ್ ತಂದಿದ್ದೆ, ID ಪರೋಟಾಸ್, ಅದನ್ನು ಹಾಕ್ಕೊಟ್ಟಿದ್ದೀನಿ. ಅದರ ಜೊತೆಯಲ್ಲಿ ಪನ್ನೀರ್ ಬಟರ್ ಮಸಾಲ, ವೆಜಿಟೇಬಲ್ ಸ್ಲೈಸಸ್ ಎಲ್ಲ ಕೂಡ ರೆಡಿ ಇದೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಟೇಸ್ಟಿಯಾಗಿ, ಇಷ್ಟು ಕಲರ್ಫುಲ್ಲಾಗಿ, ಯಮ್ಮಿಯಾಗಿ ಡಾಬಾ ಸ್ಟೈಲ್ನಲ್ಲಿ ಪನ್ನೀರ್ ಬಟರ್ ಮಸಾಲವನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಆಗಿದೆ. ಸೊ ನೀವು ಕೂಡ ಒನ್ಸ್ ಟ್ರೈ ಮಾಡ್ತೀರಾ. ಏಕೆಂತಂದರೆ ಪನ್ನೀರ್ ಅಂದರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.